ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಹ್ಯಾಶಿಂಗ್ ಅಂದರೆ ಏನು, ಸೊ ಹ್ಯಾಶಿಂಗ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹ್ಯಾಶಿಂಗ್ ಅಂತ ಹೇಳಿದ್ರೆ ಹ್ಯಾಶಿಂಗ್ ಇಸ್ ಎ ಟೆಕ್ನಿಕ್ ವಿಚ್ ಇಸ್ ಯೂಸ್ ಟು ಸ್ಟೋರ್ ಆ್ಯಂಡ್ ಸರ್ಚ್ ಡೇಟಾ ವೆರಿ ಕ್ವಿಕ್ಲಿ. ಓಕೆನಾ. ಸೊ ಇದು ಬೈ ಡೆಫಿನೇಷನ್ ಆಯಿತು. ಸೊ ಇದು ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಹ್ಯಾಶ್ ಮ್ಯಾಪ್. ಫಾರ್ ಎಕ್ಸಾಂಪಲ್ ಹ್ಯಾಶಿಂಗಲ್ಲಿ ನಾವು ಲೈಕ್ ಹ್ಯಾಶ್ ಮ್ಯಾಪ್ ಯೂಸ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಹ್ಯಾಶ್ ಮ್ಯಾಪಲ್ಲಿ ಯಾವ ಥರ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಡೇಟಾ ಇನ್ ದ ಫಾರ್ಮ್ ಆಫ್ ಕೀ ವ್ಯಾಲ್ಯೂ ಪೇಸ್. ಓಕೆನಾ. ಈ 101 ಅಲ್ಲಿ ರಾಹುಲ್ ಅಂತ ಸ್ಟೋರ್ ಮಾಡ್ತೀನಿ, 102 ಅಲ್ಲಿ ಸ್ನೇಹ ಅಂತ ಸ್ಟೋರ್ ಮಾಡ್ತೀನಿ, 103 ಅಲ್ಲಿ ನೇಟು ಅಂತ ಸ್ಟೋರ್ ಮಾಡ್ತೀನಿ ನಾನು. ಸೊ ಇವಾಗ ಇಫ್ ಐ ಆಸ್ಕ್ ಲೈಕ್ ಹೂ ಇಸ್ 102 ಯಾರು ಅಂತ ಕೇಳಿದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಗಿವ್ ಸ್ನೇಹ ಅಂತ ಕೊಡುತ್ತೆ. ಓಕೆನಾ, ವಿತೌಟ್ ಸರ್ಚಿಂಗ್ ಫಾರ್ ಆಲ್ ದ ಎಲಿಮೆಂಟ್ಸ್. ಸೊ ಅದಕ್ಕೆ ನಾವು ಹ್ಯಾಶಿಂಗು ಇಸ್ ವೆರಿ ಫಾಸ್ಟ್. ಇವಾಗ ಏನಾದ್ರು ರಿಟ್ರೀವಲ್ ಇಲ್ಲ ಸರ್ಚ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಹ್ಯಾಶಿಂಗು ತುಂಬ ಫಾಸ್ಟಾಗಿರುತ್ತೆ. ಓಕೆನಾ. ಮತ್ತು ಈ ಹ್ಯಾಶಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಡಯಾಗ್ರಾಮ್ ಕಾಣಿಸ್ತಾ ಇರ್ಬೋದು. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಹ್ಯಾಶ್ ಮ್ಯಾಪ್ ಅಂತ ಅಂದ್ಕೊಳ್ಳಿ. ನಾವು ಒಂದು ಹ್ಯಾಶ್ ಮ್ಯಾಪ್ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ಮ್ಯಾಪ್ ಡಾಟ್ ಪುಟ್ ಆಫ್ 102 ಸ್ನೇಹ ಅಂತ ಹಾಕ್ತೀವಿ. ಓಕೆನಾ. ಸೊ ಇವಾಗ ನಾವು 102 ಹಾಕ್ತೀವಲ್ಲ, ಅದು ಕೀ, ಈ ಸ್ನೇಹ ಅನ್ನೋದು ವ್ಯಾಲ್ಯೂ ಅಲ್ವಾ. ಸೊ ಈ ಕೀ ಬಂದ್ಬಿಟ್ಟು 102 ಏನಾಗುತ್ತೆ ಅಂತ ಹೇಳಿ ಬೇಸ್ಡ್ ಆನ್ ದಟ್ ಕೀ ಒಂದು ಹ್ಯಾಶ್ ಫಂಕ್ಷನ್ ರನ್ ಆಗಿಬಿಡುತ್ತೆ. ಸೊ ಆ ಹ್ಯಾಶ್ ಫಂಕ್ಷನ್ ಏನು ಮಾಡುತ್ತೆ, ಇಟ್ ವಿಲ್ ಜನರೇಟ್ ಅ ಹ್ಯಾಶ್ ಕೋಡ್. ಓಕೆನಾ. ಸೊ ಈ ಹ್ಯಾಶ್ ಕೋಡ್ ಏನು ಜನರೇಟ್ ಆಗುತ್ತಲ್ಲ, ಆ ಬೇಸ್ಡ್ ಆನ್ ದ ಹ್ಯಾಶ್ ಕೋಡ್ ಇಟ್ ವಿಲ್ ಕ್ಯಾಲ್ಕುಲೇಟ್ ದ ಬಕೆಟ್ ಇಂಡೆಕ್ಸ್. ಸೊ ಇವಾಗ ಹ್ಯಾಶ್ ಮ್ಯಾಪ್ ಕ್ರಿಯೇಟ್ ಮಾಡೋದು 16 ಬಕೆಟ್ಸ್ ಏನೋ ಕ್ರಿಯೇಟ್ ಆಗುತ್ತೆ. ಸೊ ಅದರಲ್ಲಿ ಯಾವ ಬಕೆಟ್ಗೆ ಹೋಗಬೇಕು ಇದು ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗುತ್ತೆ. ಓಕೆನಾ. ಸೊ ಆಫ್ಟರ್ ದಟ್ ಅದು ಬಕೆಟ್ಗೆ ಪರ್ಟಿಕ್ಯುಲರ್ ಬಕೆಟ್ ಇಂಡೆಕ್ಸ್ಗೆ ಆ ವ್ಯಾಲ್ಯೂ ಹೋಗುತ್ತೆ. ಸೊ ಈ ಥರ ಬೇಸಿಕಲಿ ಹ್ಯಾಶಿಂಗ್ ವರ್ಕ್ ಆಗೋದು. ಓಕೆನಾ. ಆ್ಯಂಡ್ ಇವಾಗ ಇದ್ರಲ್ಲಿ ನೋಡ್ತಾ ಇರ್ಬೋದು, ಫಾರ್ ಎಕ್ಸಾಂಪಲ್ ನಾವು ಬಕೆಟ್ 2 ಅಂತ ಹಾಕಿದ್ರೆ, ಸೊ ಬಕೆಟ್ 2ಗೆ ಇದು ಸ್ನೇಹ ಅನ್ನೋ ವ್ಯಾಲ್ಯೂ ಹೋಗುತ್ತೆ. ಸೊ ಇವಾಗ ನಾನೊಂದು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಹ್ಯಾಶ್ ಮ್ಯಾಪ್ ತೊಗೊಂಡಿದ್ದೀನಿ. ಹ್ಯಾಶ್ ಮ್ಯಾಪ್ ಆಫ್ ಇಂಟೀಜರ್ ಕಮ ಸ್ಟ್ರಿಂಗು ಮ್ಯಾಪ್ ಇಸ್ ಈಕ್ವಲ್ ಟು ನ್ಯೂ ಹ್ಯಾಶ್ ಮ್ಯಾಪ್. ಓಕೆನಾ. ಒಂದು ಹ್ಯಾಶ್ ಮ್ಯಾಪ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಪುಟ್ ಯೂಸ್ ಮಾಡಿ ಮ್ಯಾಪ್ ಡಾಟ್ ಪುಟ್ ಆಫ್ 101 ರಾಹುಲ್ ಇದೆಲ್ಲ ವ್ಯಾಲ್ಯೂಸ್ ಆಗ್ತಾ ಇದ್ದೀನಿ. ಇದು 101 ಅನ್ನೋದು ಕೀ, ರಾಹುಲ್ ಅನ್ನೋದು ವ್ಯಾಲ್ಯೂ. ಓಕೆನಾ. ಆಫ್ಟರ್ ದಟ್ ಏನು ಮಾಡ್ತಾ ಇದ್ದೀನಿ, ಮ್ಯಾಪ್ ಡಾಟ್ ಗೆಟ್ ಆಫ್ 102 ನಾನು ಬೇಸ್ಡ್ ಆನ್ ಕೀ ವ್ಯಾಲ್ಯೂನ ಫೆಚ್ ಮಾಡ್ತಾ ಇದ್ದೀನಿ. ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಸ್ನೇಹ ಅಂತ ಬಂತು. ಓಕೆನಾ. ಫಾಸ್ಟಲ್ಲಿ ಲುಕಪ್. ಸೊ ಇದೇನು ಮಾಡಲ್ಲ, ಬೇಸ್ಡ್ ಆನ್ ದಕ್ಕಿ ಡೈರೆಕ್ಟ್ಲಿ ವ್ಯಾಲ್ಯೂನ ಕೊಟ್ಬಿಡುತ್ತೆ. ಓಕೆನಾ, ಹ್ಯಾಶಿಂಗು. ಸೊ ನೆಕ್ಸ್ಟು ನಾವು ನೋಡ್ತೀನಿ ಅಂತ ಹೇಳಿದ್ರೆ ಎಲ್ಲಿ ನಾವು ಹ್ಯಾಶಿಂಗ್ನ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಹ್ಯಾಶಿಂಗ್ ಬಂದ್ಬಿಟ್ಟು ಹ್ಯಾಶ್ ಮ್ಯಾಪಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ಹ್ಯಾಶ್ ಸೆಟ್ಟಲ್ಲಿ ಯೂಸ್ ಮಾಡ್ತೀವಿ. ಹ್ಯಾಶ್ ಮ್ಯಾಪಲ್ಲಿ ನಾವು ಡೇಟಾನ ಕೀ ವ್ಯಾಲ್ಯೂ ಪೇರ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹ್ಯಾಶ್ ಸೆಟ್ಟಲ್ಲಿ ಆಬ್ಜೆಕ್ಟ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ, ವೇರ್ ಡೂಪ್ಲಿಕೇಟ್ಸ್ ಆರ್ ನಾಟ್ ಅಲೋಡು. ಕ್ಯಾಶಿಂಗಲ್ಲಿ ಕೂಡ ಹ್ಯಾಶಿಂಗ್ನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ನಾವು ಕ್ಯಾಶಿಂಗಲ್ಲಿ ಕಾನ್ಕರೆಂಟ್ ಹ್ಯಾಶ್ ಮ್ಯಾಪ್ ಅಂತ ಯೂಸ್ ಮಾಡ್ತೀವಿ, ಮತ್ತು ಡೇಟಾಬೇಸ್ ಇಂಡೆಕ್ಸಿಂಗು, ಮತ್ತು ಪಾಸ್ವರ್ಡ್ ಸ್ಟೋರೇಜು. ಪಾಸ್ವರ್ಡ್ ಸ್ಟೋರೇಜಲ್ಲಿ ನೀವು ನೆನಪಿರ್ಬೋದು, ನಾನು ಸ್ಪ್ರಿಂಗ್ ಸೆಕ್ಯೂರಿಟಿ ವಿಡಿಯೋ ಮಾಡಿರ್ಬೇಕಾರೆ. ಸೊ ಅದರಲ್ಲಿ ನಾವು ರಾ ಫಾರ್ಮ್ಯಾಟಲ್ಲಿ ಪಾಸ್ವರ್ಡ್ನ ಸ್ಟೋರ್ ಮಾಡಲ್ಲ, ಅದನ್ನು ಬಿ ಕ್ರಿಪ್ಟ್ ಪಾಸ್ವರ್ಡ್ ಎನ್ಕೋಡರ್ ಯೂಸ್ ಮಾಡಿ ಅದನ್ನು ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡ್ತೀವಲ್ವ. ಸೊ ಅದರಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಡೂಪ್ಲಿಕೇಟ್ ಚೆಕ್ಕಿಂಗು ಯೂಸಿಂಗ್ ಹ್ಯಾಶ್ ಸೆಟ್ಟು, ನೆಕ್ಸ್ಟ್ ಫಾಸ್ಟ್ ಸರ್ಚಿಂಗು. ಓಕೆನಾ. ಅದಕ್ಕೆಲ್ಲ ನಾವು ಹ್ಯಾಶಿಂಗ್ನ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ನೋಡೋಣ. ಓಕೆನಾ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಇದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅನ್ನೋಂಥ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ಓಕೆನಾ. ಇವಾಗ ಟೈಮ್ ಕಾಂಪ್ಲೆಕ್ಸಿಟಿ ಇನ್ಸರ್ಟು, ಸರ್ಚು, ಡಿಲೀಟು ಎಲ್ಲದಕ್ಕೂ ಕೂಡ ಬಿಗ್ ಆಫ್ 1 ತಗೊಳುತ್ತೆ. ಸೊ ಬಿಗ್ ಆಫ್ 1 ತಗೊಳುತ್ತೆ. ಲೈಕ್ ಹ್ಯಾಶಿಂಗ್ ಏನಾಗುತ್ತೆ, ಈ ಆಪ್ರೇಷನ್ಸ್ ಇನ್ಸರ್ಟು, ಸರ್ಚ್, ಡಿಲೀಟ್ ಇದೆಯಲ್ಲ ಅದನ್ನೆಲ್ಲನೂ ಕಾನ್ಸ್ಟೆಂಟ್ ಟೈಮಲ್ಲಿ ಮಾಡುತ್ತೆ. ಮತ್ತು ವರ್ಸ್ಟ್ ಕೇಸಲ್ಲಿ ಏನಾಗುತ್ತೆ, ಬಿಗ್ ಆಫ್ ಎನ್ ಟೈಮ್ನ ತಗೊಳುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ, ಇವಾಗ ನಾವಿದು ಪರ್ಫಾರ್ಮ್ ಮಾಡ್ತಾ ಇರ್ತೀವಲ್ಲ, ಹ್ಯಾಶ್ ಮ್ಯಾಪ್ಗೆ ವ್ಯಾಲ್ಯೂ ಹಾಕ್ತಾ ಇರ್ತೀವಲ್ಲ, ಆವಾಗ ಇಫ್ ಮಲ್ಟಿಪಲ್ ಕೀಸ್ ಗೋಸ್ ಟು ದ ಸೇಮ್ ಬಕೆಟು, ಆವಾಗ ಏನಾಗುತ್ತೆ, ನಿಮ್ಮದು ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಎನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆವಾಗ ಒಂದು ಹ್ಯಾಶ್ ಕೊಲಿಷನ್ ಅಂತ ಆಗುತ್ತೆ. ಹ್ಯಾಶ್ ಕೊಲಿಷನ್ ಈ ಟರ್ಮ್ನ ನೆನ್ಪಿಟ್ಕೊಳ್ಳಿ ನೀವು. ಹ್ಯಾಶ್ ಕೊಲಿಷನ್ ಅಂದರೆ ಏನು ಅಂತ ಹೇಳಿದ್ರೆ, ಟೂ ಡಿಫ್ರೆಂಟ್ ಕೀಸ್ ಇಫ್ ಇಟ್ ಗೋಸ್ ಟು ದ ಸೇಮ್ ಬಕೆಟ್ ದೆನ್ ವಿ ಕಾಲ್ ಇಟ್ ಆಸ್ ಹ್ಯಾಶ್ ಕೊಲಿಷನ್. ಓಕೆನಾ. ಇದು ಹ್ಯಾಶ್ ಮ್ಯಾಪು ಯಾವಾಗ ಇಂಟರ್ನಲ್ಲಿ ಯಾವ ಥರ ಇದನ್ನು ಹ್ಯಾಶ್ ಕೊಲಿಷನ್ನ ರಿಸಾಲ್ವ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಇಂಟರ್ನಲ್ಲಿ ಲಿಂಕ್ಡ್ ಲಿಸ್ಟ್ ಅಥವಾ ಟ್ರೀನ ಯೂಸ್ ಮಾಡಿ ಇದು ರಿಸಾಲ್ವ್ ಮಾಡುತ್ತೆ. ಸೊ ನಾನು ಡೀಪಾಗಿ ಹೋಗೋಕ್ಕೋಗಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇದು ಬೇಸಿಕ್ ವಿಡಿಯೋ ಆಗಿರೋದ್ರಿಂದ. ಸೊ ತಿಳ್ಕೊಂಡಿರಿ ಜಸ್ಟ್ ಹ್ಯಾಶ್ ಕೊಲಿಷನ್ನ ಯಾವ ಥರ ಹ್ಯಾಶ್ ಮ್ಯಾಪು ರಿಸಾಲ್ವ್ ಮಾಡುತ್ತೆ ಅಂದರೆ ಇಂಟರ್ನಲ್ಲಿ ಲಿಂಕ್ಡ್ ಲಿಸ್ಟು ಅಥವಾ ಟ್ರೀ ಯೂಸ್ ಮಾಡಿ ರಿಸಾಲ್ವ್ ಮಾಡುತ್ತೆ ಅಂತ. ಲೈಕ್ ಬಿಫೋರ್ ಜಾವಾ ಇಟ್ಟು ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡ್ತಾ ಇತ್ತು, ಆಫ್ಟರ್ ಜಾವಾ ಇಟ್ಟು ಟ್ರೀ ಯೂಸ್ ಮಾಡುತ್ತೆ. ಅಂದರೆ
ಒಂದು ಪರ್ಟಿಕ್ಯುಲರ್ ಥ್ರೆಶೋಲ್ಡ್ ಆದಮೇಲೆ ಲಿಂಕ್ಡ್ ಲಿಸ್ಟು ಟ್ರೀ ಆಗಿ ರೆಡ್ ಸೆಲ್ಫ್ ಬ್ಯಾಲೆನ್ಸಿಂಗ್ ಟ್ರೀ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಏನು ಅಂತ ಹೇಳಿದ್ರೆ ಹ್ಯಾಶಿಂಗಲ್ಲಿ ಇಂಪಾರ್ಟೆಂಟು ಹ್ಯಾಶ್ ಮ್ಯಾಪ್ ಮತ್ತು ಹ್ಯಾಶ್ ಸೆಟ್ ಡಿಫ್ರೆನ್ಸ್ ನೋಡೋಣ. ಓಕೆನಾ, ಹ್ಯಾಶ್ ಮ್ಯಾಪಲ್ಲಿ ಆಬ್ಜೆಕ್ಟ್ಸ್ನ ಇನ್ ದ ಫಾರ್ಮ್ ಆಫ್ ಕೀ ವ್ಯಾಲ್ಯೂ ಪೇಸ್ ನಾವು ಸ್ಟೋರ್ ಮಾಡ್ತೀವಿ. ಹ್ಯಾಶ್ ಸೆಟ್ಟಲ್ಲಿ ಯುನಿಕ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತೀವಿ. ಓಕೆನಾ, ಯಾಕಂದರೆ ಹ್ಯಾಶ್ ಸೆಟ್ ಡಸ್ ನಾಟ್ ಅಲೋ ಡೂಪ್ಲಿಕೇಟ್ಸ್. ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ 101 ರಾಹುಲ್, ದಟ್ ಈಸ್ 101 ಇಸ್ ಕೀ, ರಾಹುಲ್ ಇಸ್ ದ ವ್ಯಾಲ್ಯೂ. ಇದರಲ್ಲಿ ಡೈರೆಕ್ಟ್ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟು ಇವಾಗ ಲುಕಪ್ ಅಂತ ಹೇಳಿದ್ರೆ ಸರ್ಚ್ ಆಪ್ರೇಷನ್ ಯಾವ ಥರ ಮಾಡ್ತೀವಿ ಅಂದರೆ ವಿತ್ ಹೆಲ್ಪ್ ಆಫ್ ಕೀ ಮಾಡ್ತೀವಿ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಇದರಲ್ಲಿ ಲೈಕ್ ಡೂಪ್ಲಿಕೇಟ್ಸ್ನ ರಿಮೂವ್ ಮಾಡ್ತೀವಿ ಹ್ಯಾಶ್ ಸೆಟ್ಟಲ್ಲಿ. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಹ್ಯಾಶ್ ಸೆಟ್ ಇದೆಯಲ್ಲ, ಇದು ಇಂಟರ್ನಲಿ ಬಂದ್ಬಿಟ್ಟು ಹ್ಯಾಶ್ ಮ್ಯಾಪ್ನ ಯೂಸ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ರಿಲೇಟೆಡ್ ಟು ಹ್ಯಾಶಿಂಗು. ಸೊ ಹ್ಯಾಶಿಂಗ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ, ಹ್ಯಾಶ್ ಮ್ಯಾಪ್ ಅಂದರೆ ಏನು, ಹ್ಯಾಶ್ ಕೊಲ್ಯೂಷನ್ ಅಂದರೆ ಏನು, ಟೈಮ್ ಕಾಂಪ್ಲೆಕ್ಸಿಟಿ ಇನ್ ಹ್ಯಾಶಿಂಗ್. ಸೊ ಇದೆಲ್ಲನೂ ಒಂದು ಸಿಂಪಲ್ ಜಾವಾ ಎಕ್ಸಾಂಪಲ್ ಮೂಲಕ ಸೊ ನೀವೆಲ್ಲನೂ ತಿಳ್ಕೊಂಡ್ರಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್.